ಐಪಿಎಲ್ ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಾಡ್. ಅಬ್ಬಬ್ಬಬ್ಬಬ್ಬಬ್ಬಬ್ಬ ಏನ್ರಿ ಮ್ಯಾಚ್ ರೀ ಇದು. ಯಪ್ಪ, RCB ಅಭಿಮಾನಿಗಳ ಎದೆ ಬಡಿತ ಏರಿಳಿತವಾಗ್ತಾ ಇತ್ತು. ಆದ್ರೆ ಕೊನೆಗೂ ಕೂಡ RCB ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಇವತ್ತು CSK ವಿರುದ್ಧ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 2 ರನ್ಗಳ ಅಂತರದ ರೋಚಕ ಗೆಲುವನ್ನ ಕಂಡಿರುವಂತದ್ದು. ಹೌದು, ಇವತ್ತು CSK ಮತ್ತು RCB ನಡುವೆ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ಹೈ ವೋಲ್ಟೇಜ್ ಪಂದ್ಯ ನಡೆದಿತ್ತು. ಈ ಒಂದು ಪಂದ್ಯದಲ್ಲಿ ಮತ್ತೆ RCB ಆರಂಭದಲ್ಲಿ ಟಾಸ್ ಸೋಲಿತು. ಈ ಒಂದು ಟಾಸ್ ಸೋತ ತಕ್ಷಣ RCB ಅಭಿಮಾನಿಗಳಿಗೆ ಆತಂಕ ಶುರುವಾಗಿತ್ತು. ಎಲ್ಲಿ ಮತ್ತೆ ನಮ್ಮ RCB ತಂಡ ತವರು ಮೈದಾನದಲ್ಲಿ ಎಡವಿ ಬಿಡುತ್ತೆ ಎನ್ನುವಂತಹ ಆತಂಕ. ಆದ್ರೆ ಅಂತೂ ಇಂತೂ RCBಗೆ ಇವತ್ತು ಗೆಲುವು ಸಿಕ್ಕಿದೆ. ಅದು ಅಂತಿಂತ ಗೆಲುವಲ್ಲ, ರೋಚಕ ಗೆಲುವು. ಒಂದು ಕ್ಷಣ RCB ಗೆಲ್ಲುತ್ತೆ ಅಂತಂದ್ರೆ ಮತ್ತೊಂದು ಕ್ಷಣ CSK ಗೆಲ್ಲುತ್ತೆ. ಹೀಗೆ RCB ಅಭಿಮಾನಿಗಳು ಎದ್ದೆದ್ದು ಕುಣಿದ್ರೆ ಮತ್ತೊಂದು ಕ್ಷಣ CSK ಅಭಿಮಾನಿಗಳು ತಮ್ಮ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಕೊನೆಗೆ RCB ಅಭಿಮಾನಿಗಳಿಗೆ ಇವತ್ತು ಗುಡ್ ನ್ಯೂಸ್ ಸಿಕ್ಕಿದೆ. ಟಾಸ್ ಸೋತಿರ್ತಕ್ಕಂಥ RCB ತಂಡ ಮೊದಲು ಬ್ಯಾಟ್ ಮಾಡುತ್ತೆ. ಆರಂಭದಲ್ಲಿ ಅಬ್ಬರದ ಬ್ಯಾಟಿಂಗ್ ಅನ್ನ ಮಾಡ್ತಾರೆ ನಮ್ಮ ಜೋಕೋ ಬೆಥೆಲ್ ಮತ್ತು ರನ್ ಮಷೀನ್ ವಿರಾಟ್ ಕೊಹ್ಲಿ ಅವರು. ಮತ್ತೆ ವಿರಾಟ್ ಕೊಹ್ಲಿ ಅವರು ಎಂದಿನಂತೆ ತಮ್ಮ ಫಾರ್ಮ್ ಅನ್ನ ಮುಂದುವರಿಸ್ತಾರೆ, ಅರ್ಧ ಶತಕವನ್ನ ಬಾರಿಸ್ತಾರೆ. ಇತ್ತ ಇಂಗ್ಲೆಂಡ್ ನ ಹೊಡಿಬಡಿ ಆಟಗಾರ ಬೆಥೆಲ್ ಕೂಡ ಅರ್ಧ ಶತಕವನ್ನ ಬಾರಿಸ್ತಾರೆ. RCBಗೆ ಒಂದು ಒಳ್ಳೆ ಸ್ಟಾರ್ಟ್ ಅನ್ನ ತಂದು ಕೊಡ್ತಾರೆ. ಹೀಗೆ RCB ಮುನ್ನುಗ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ RCB 230 ರನ್ ಅನ್ನ ಹೊಡೆಯುತ್ತೆ ಇವತ್ತಿನ ಪಂದ್ಯದಲ್ಲಿ ಎನ್ನುವಂತಹ ನಿರೀಕ್ಷೆ ಇತ್ತು. ಆದ್ರೆ ಬೆಥೆಲ್ ಅವರು ಔಟ್ ಆದ ನಂತರ, ವಿರಾಟ್ ಕೊಹ್ಲಿ ಅವರು ಔಟ್ ಆದ ನಂತರ ಒಂದು ಮಿಡಲ್ ಆರ್ಡರ್ ಬ್ಯಾಟಿಂಗ್ ಕುಸಿತ ಕಾಣುತ್ತೆ RCBದು. ಜಿತೇಶ್ ಶರ್ಮಾ, ರಜತ್ ಪಾಟಿದಾರ್, ದೇವದತ್ ಪಡಿಕ್ಕಲ್ ಹೀಗೆ ತುಂಬಾ ಜನ ಕೂಡ ವಿಕೆಟ್ ಅನ್ನ ಒಪ್ಪಿಸ್ತಾರೆ. ತುಂಬಾ ಬಾಲ್ ಗಳನ್ನ ಮಿಸ್ ಮಾಡಿ ವಿಕೆಟ್ ಅನ್ನ ಒಪ್ಪಿಸ್ತಾರೆ. ಹೀಗೆ ಸಂಕಷ್ಟದ ಸಮಯದಲ್ಲಿ ಇರುವಂತಹ RCB ತಂಡಕ್ಕೆ ಮತ್ತೆ ನಮ್ಮ ಆಪತ್ ಬಾಂಧವರಂತೆ ವೆಸ್ಟ್ ಇಂಡೀಸ್ ನ ಕೆರಿಬಿಯನ್ ದೈತ್ಯ ಶಪಾಡ್ ಅವರು ಬರ್ತಾರೆ. ಶಪಾಡ್ ಅವರ ಆಟ ಹೇಗಿತ್ತು ಎನ್ನುವುದರ ಬಗ್ಗೆ ಈಗಾಗಲೇ ನಾನು ನಮ್ಮ ವಿಶ್ವಾನಿ ಟಿವಿಯಲ್ಲಿ ಒಂದು ವಿಡಿಯೋನ ಮಾಡಿದ್ದೀನಿ. ಅದ್ರ ಬಗ್ಗೆ ತಿಳ್ಕೊಂಡು ಬನ್ನಿ. ಆ ಒಂದು ವಿಡಿಯೋವನ್ನು ನೋಡಿ. ಅಬ್ಬರದ ಬ್ಯಾಟಿಂಗ್ ಮೂಲಕ ಶಪಾಡ್ ಅವರು ಎಲ್ಲ ಲೆಕ್ಕಾಚಾರವನ್ನ ಉಲ್ಟಾ ಪಲ್ಟಾ ಮಾಡುತ್ತಾರೆ. 170ರಿಂದ 80 ರನ್ಗಳನ್ನ ಟಾರ್ಗೆಟ್ ನೀಡುವಂತಹ ಸನ್ನಿವೇಶದಲ್ಲಿ RCB ತಂಡ ಇರುತ್ತೆ. ಆದ್ರೆ ಶಪಾಡ್ ಅವರ ಧೂಳಬ್ಬರದ ಬ್ಯಾಟಿಂಗ್ ಮುಂದೆ ಕೇವಲ 14 ಬಾಲಲ್ಲಿ ಅರ್ಧ ಶತಕವನ್ನ ಬಾರಿಸ್ತಾರೆ. 6 ಸಿಕ್ಸರ್, 4 ಬೌಂಡರಿಯನ್ನ ಬಾರಿಸ್ತಾರೆ. ಶಪಾಡ್ ಅವರು 53 ರನ್ಗಳನ್ನು ಚಲಿಸ್ತಾರೆ. ಬರೋಬ್ಬರಿ 213 ರನ್ ಅನ್ನ ಟಾರ್ಗೆಟ್ ನೀಡುತ್ತೆ CSK ತಂಡಕ್ಕೆ RCB ತಂಡ. ಹೀಗೆ ಈ ಒಂದು ಗುರಿಯನ್ನ ಬೆನ್ನತ್ತಿರ್ತಕ್ಕಂತಹ CSK ತಂಡಕ್ಕೂ ಕೂಡ ಉತ್ತಮವಾಗಿರ್ತಕ್ಕಂತಹ ಆರಂಭ ಸಿಗುತ್ತೆ. ಹೀಗೆ ಸಿಕ್ಕಂತ ಸಂದರ್ಭದಲ್ಲಿ ಸ್ಯಾಮ್ ಕರ್ರನ್ ಅವರು ಮತ್ತು CSK ಓಪನರ್ ಬ್ಯಾಟ್ಸ್ಮನ್ ಔಟ್ ಆದ ನಂತರ ಒಂದು RCB ಒಂದು ಗೆಲುವಿಗೆ ತಣ್ಣೀರಾಗುವಂತಹ ಎಲ್ಲ ಕೆಲಸವನ್ನ RCBಯ ಈ ಒಂದು CSKಯ ರವೀಂದ್ರ ಜಡೇಜಾ ಮತ್ತು 17 ವರ್ಷದ ಆ CSKಯ ಆಯುಷ್ ಮಾತ್ರಿ ಎಂಬ ಆ ಒಬ್ಬ ಆಟಗಾರ RCB ಗೆಲುವಿಗೆ ಕಂಟಕವಾಗುವಂತಹ ಎಲ್ಲ ಸನ್ನಿವೇಶವನ್ನು ತಂದೊಡ್ಡಿರುತ್ತಾರೆ. ಇನ್ನೇನು RCB ಪಂದ್ಯ ಕೈ ಚೆಲ್ಲುತ್ತೆ, ಸೋತೆ ಬಿಡುತ್ತೆ ಎನ್ನುವಂತಹ ಹಂತದಲ್ಲಿರಬೇಕಾದ್ರೆ ಆಯುಷ್ ಮಾತ್ರಿ ಅವರು ವಿಕೆಟ್ ಅನ್ನು ಒಪ್ಪಿಸ್ತಾರೆ. ಹೀಗೆ ವಿಕೆಟ್ ಅನ್ನು ಒಪ್ಪಿಸಿರತಕ್ಕಂಥ ಧೋನಿ ಅವರು ಕೂಡ ಬರ್ತಾರೆ. ಧೋನಿ ಅವರು ಕೂಡ ವಿಕೆಟ್ ಅನ್ನು ಒಪ್ಪಿಸ್ತಾರೆ. ಹೀಗೆ RCB ಕಡೆ ಒಂದ್ ಕಡೆ ವಾಲಿದ್ರೆ ಮತ್ತೊಂದು ಕಡೆ CSK ಕಡೆ ಪಂದ್ಯ ವಾಲ್ತಾ ಇತ್ತು. ಆದ್ರೆ ಕೊನೆಯ ಓವರ್ನಲ್ಲಿ 15 ರನ್ ಬೇಕಾಗುತ್ತೆ. ಈ ಒಂದು 15 ರನ್ ಅನ್ನ ಹೊಡೆಯಲು CSK ತಂಡಕ್ಕೆ ಆಗಲಿಲ್ಲ. ಅಚ್ಚುಕಟ್ಟಾಗಿರ್ತಕ್ಕಂತಹ ಬೌಲಿಂಗ್ ಅನ್ನು ಮಾಡ್ತಾರೆ ಯಶ್ ದಯಾಳ್ ಅವರು. 2 ವಿಕೆಟ್ ಅನ್ನ ತೆಗೆದುಕೊಳ್ತಾರೆ. ಪ್ರಮುಖವಾಗಿರುವಂತದ್ದು ಒಂದು ನೋಬಾಲ್ ಹಾಕಿ 6 ಕೊಟ್ಟು ಎಕ್ಸ್ಟ್ರಾ ರನ್ ಕೊಟ್ಟ ಮೇಲೆ RCB ಸೋತ್ ಬಿಡುತ್ತೆ ಎನ್ನುವಂತಹ ಮತ್ತಷ್ಟು ಆತಂಕ ಹೆಚ್ಚಾಗಿರುತ್ತೆ. ಆದರೆ ಕೊನೆ ಗಳಿಗೆಯಲ್ಲಿ ಯಶ್ ದಯಾಳ್ ಅವರ ಮ್ಯಾಜಿಕ್ ಸ್ಪೆಲ್ ನಿಂದ RCB ಗೆದ್ದು ಬೀಗುತ್ತೆ. ಕೋಟಿ ಇವತ್ತು RCB ಅಭಿಮಾನಿಗಳು ಕಾಯ್ತಾ ಇರ್ತರು ಈ ಒಂದು ಗೆಲುವಿಗಾಗಿ. ಅದರಲ್ಲೂ ಚೆನ್ನೈ ಮತ್ತು RCB ಪಂದ್ಯ ಅಂತಂದ್ರೆ ಇನ್ನೂ ಹೈ ವೋಲ್ಟೇಜ್ ಆಗಿರುತ್ತೆ, ಇನ್ನೂ ಮಜಾ ಇರುತ್ತೆ. ಅದರಲ್ಲೂ ಈ ತರಹದ ಗೆಲುವನ್ನ ಕಂಡಿರ್ತಕ್ಕಂತಹ RCB ಅಭಿಮಾನಿಗಳಿಗೆ ಫುಲ್ ಖುಷ್ ಆಗಿದ್ದಾರೆ. RCB ಅಂಕಪಟ್ಟಿಯಲ್ಲಿ ಮತ್ತೆ ಅಗ್ರಸ್ಥಾನಕ್ಕೆ ಏರಿದೆ. ಹೀಗಾಗಿ ಇನ್ನೂ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಬರ್ತೇನೆ. ಆ ಒಂದು RCB ಗೆಲುವಿಗೆ ಟರ್ನಿಂಗ್ ಪಾಯಿಂಟ್ ಆಗಿದ್ದು ಎಲ್ಲಿ ಎನ್ನುವಂತದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೇನೆ. ಅಲ್ಲಿಯವರೆಗೂ ನೀವು ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ಕಾರ್ಯಕ್ರಮ. ನಮಸ್ಕಾರ.